ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಜನ ಗೆಲುವನ್ನ ಸಾಧಿಸಿದ್ದಾರೆ, ಗೆದ್ದು ಬೀಗ್ತಾ ಇದ್ದಾರೆ. ಕಾಂಗ್ರೆಸ್ನ ತಿಪ್ಪಣ್ಣ ಕಮಕನೂರ್ 30 ಮತ ಪಡೆದು ಜಯಭೇರಿ. ಕಾಂಗ್ರೆಸ್ನ ಪಿವಿ ಮೋಹನ್ 29 ವೋಟ್ ಗಳಿಸಿ ಗೆಲುವನ್ನ ಪಡ್ಕೊಂಡಿದ್ದಾರೆ. 29 ಮತಗಳನ್ನ ಗಳಿಸಿ ಬಿಜೆಪಿಯ ರಘು ಕೌಟಿಲ್ಯ ಕೂಡ ಜಯ ಸಾಧಿಸಿದ್ದಾರೆ. ಲಿಂಗರಾಜ್ ಪಾಟೀಲ್ 27 ಮತಗಳನ್ನ ಗಳಿಸಿ ಜಯಭೇರಿ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಎಲ್ಲರಿಗಿಂತ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ. 32 ಮತಗಳನ್ನ ಪಡೆದು ಜಯವನ್ನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಶಿವಣ್ಣ ಮಳವಳ್ಳಿ 30 ಮತಗಳನ್ನ ಪಡೆದು ಗೆಲುವು ಸಾಧಿಸಿಕೊಂಡಿದ್ದಾರೆ. ನೋಡಿ, ವಿನಯ್ 5ನೇ ಅಭ್ಯರ್ಥಿ ಗೆಲುವೇ ಕಷ್ಟ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಎಲ್ಲರಿಗಿಂತ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ. ಜೆಡಿಎಸ್ನ ಮತ್ತು ಬಿಜೆಪಿಯ ಅಡ್ಡ ಮತಗಳು ವಿನಯ್ಗೆ ಹೋಗಿರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಮೊದಲ ಪ್ರಾಶಸ್ತ್ಯದಲ್ಲೇ ಕಾಂಗ್ರೆಸ್ನ 5 ಜನ ಕೂಡ ಗೆಲುವನ್ನ ಪಡ್ಕೊಂಡಿದ್ದಾರೆ. ಯಾರಿಗೆ ಯಾವ ಸ್ಥಾನಕ್ಕೆ ಕೊರತೆ ಇತ್ತು ಅವ್ರು ಗೆದ್ದು ಬೀಗಿದ್ದಾರೆ. ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಗೆಲುವನ್ನ ಸಾಧಿಸಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಎಲೆಕ್ಷನ್ ಅಲ್ಲಿ ಡಿಕೆಶಿ ರಣತಂತ್ರ ಯಶಸ್ವಿಯಾಗಿದೆ. ತಂತ್ರಗಾರಿಕೆ ಮಾಡಿ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ರಣತಂತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಭಾರೀ ಸೋಲು. ನೋಡಿ, ವಿನಯ್ ಕಾರ್ತಿಕ್ಗೆ ಗೆಲುವಾಗೋದಕ್ಕೆ 3 ರಿಂದ 4 ವೋಟ್ಗಳು ಕಡಿಮೆ ಇದೆ, ಶಾರ್ಟೇಜ್ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡು ವಿನಯ್ ಗೆಲುವನ್ನ ಸಾಧಿಸಿದ್ದಾರೆ. ತಂತ್ರಗಾರಿಕೆ ಮಾಡಿ ತಮ್ಮ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಐ ಥಿಂಕ್ ರೆಸಾರ್ಟ್ ಪಾಲಿಟಿಕ್ಸ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಮೊದಲ ಚುನಾವಣೆಯಲ್ಲೇ ಗೆದ್ದು ಬೀಗಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಟ್ರಬಲ್ ಶೂಟರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ವಿನಯ್ ಕಾರ್ತಿಕ್ 5ನೇ ಅಭ್ಯರ್ಥಿಗೆ ಮತಗಳ ಕೊರತೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡು ವಿನಯ್ ಕಾರ್ತಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿಯ 3 ಜನ ಮತ್ತು ಜೆಡಿಎಸ್ನ 3 ಜನ ಅಡ್ಡ ಮತಗಳನ್ನ ಮಾಡಿದ್ರು. ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರಾಘವೇಂದ್ರ? ಸಿದ್ದೂರ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಬಹು ದೊಡ್ಡ ಗೆಲುವನ್ನು ಇದೀಗ ಡಿಕೆ ಶಿವಕುಮಾರ್ ಅವರು ತಮ್ಮ ಹೆಗಲಿಗೆ ಹಾಕೊಂಡಿದ್ದಾರೆ. ಇವತ್ತು ನಡೆದಂತಹ ಪರಿಷತ್ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ, ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂತಹ ಚುನಾವಣೆ. ಪ್ರಮುಖವಾಗಿ ಏನೋ ಬಿಜೆಪಿಯಿಂದ 2 ಮತ್ತು ಕಾಂಗ್ರೆಸ್ನಿಂದ 4 ಸಿಂಪಲ್ ಆಗಿ ಗೆಲುವನ್ನು ಸಾಧಿಸ್ತಾ ಇದ್ರು. ಆದರೆ 5ನೇ ಅಭ್ಯರ್ಥಿಯನ್ನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಯಾವಾಗ ಕಣಕ್ಕಿಳಿತೋ ಆಗ ಈ ಪರಿಷತ್ ಚುನಾವಣೆ ದೊಡ್ಡ ಮಟ್ಟದಲ್ಲಿ ರಂಗೇರಿತ್ತು. ಹೀಗಾಗಿ 5ನೇ ಅಭ್ಯರ್ಥಿಯ ಗೆಲುವಿಗೆ ಬಿಜೆಪಿ ಮತ್ತು ಜೆಡಿಎಸ್ ತಂತ್ರಗಾರಿಕೆಯನ್ನು ಮಾಡಿದ್ರು. ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಡಿಕೆ ಶಿವಕುಮಾರ್ ಮಾಡಿದಂತಹ ತಂತ್ರಗಾರಿಕೆ, ಚಾಣಕ್ಯತನ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಏನೋ 6 ಮತಗಳ ಕೊರತೆ ಇದ್ದಂತಹ ವಿನಯ್ ಕಾರ್ತಿಕ್ಗೆ 32 ಅತಿ ಹೆಚ್ಚು ಮತಗಳು ಬಂದಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಗೆ ಸಾಕ್ಷಿ ಅಂತಲೇ ಹೇಳ್ಬೋದು. ನಾವು ನಿನಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಜೆಡಿಎಸ್ನ ಏನು ಗೋವಿಂದರಾಜು ಏನಿದ್ದಾರೆ, ಲಿಂಗರಾಜು ಏನಿದೆ, ಅವರು ಟೋಟಲ್ ತೆಗೆದುಕೊಂಡಿರ್ತಕ್ಕಂಥದ್ದು ಒಟ್ಟು ಬಿಜೆಪಿಯ ಲಿಂಗರಾಜು ಅವರು 27 ಮತಗಳನ್ನು ತೆಗೆದುಕೊಳ್ತಾರೆ. ಇಲ್ಲಿ ಅವರಿಗೆ 30 ಮತಗಳನ್ನು ಬಿಜೆಪಿಯ ಶಾಸಕರು ಹಾಕಿರ್ತಾರೆ, ಆದರೆ ಅವ್ರಿಗೆ ಬಿದ್ದಿರ್ತಕ್ಕಂಥದ್ದು ಬರೀ 27 ಮತಗಳು. ಇನ್ನು ಎರಡನೇದಾಗಿ ವಿನಯ್ ಕಾರ್ತಿಕ್ ಅವರು 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂತಹ ಅಭ್ಯರ್ಥಿ, ಅವ್ರಿಗೆ ಅತಿ ಹೆಚ್ಚು 32 ಮತಗಳು ಅವ್ರಿಗೆ ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಯಾಕಂದರೆ ಈ 32 ಮತಗಳು ಏನಿದ್ದಾವೆ ಇದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅತಿ ಹೆಚ್ಚು ಮತಗಳು ಬಿದ್ದಿರ್ತಕ್ಕಂಥದ್ದು. ಇನ್ನು ಶಿವಣ್ಣ ಅವ್ರಿಗೂ ಸಹ ಸುಮಾರು 30 ಮತಗಳು, ಅಂದರೆ ಅವ್ರು ಎಷ್ಟು ಮತಗಳನ್ನು ಹಾಕಿದ್ರು ಅಷ್ಟು ಮತಗಳು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಬಿಜೆಪಿಯ 2 ಕ್ಯಾಂಡಿಡೇಟ್ಗಳಿಗೆ 30 ಮತಗಳನ್ನು ಹಾಕಿರ್ತಾರೆ. ಆದರೆ ಅಲ್ಲಿ ಲಿಂಗರಾಜ್ ಪಾಟೀಲ್ ಅವರಿಗೆ 27 ಮತಗಳು, ರಘು ಕೌಟಿಲ್ಯಗೆ 29 ಮತಗಳು. ಅಲ್ಲಿಗೆ ಬಿಜೆಪಿಯಿಂದ 4 ಮತಗಳು ಅಡ್ಡ ಮತದಾನ ಆಗಿರ್ತಕ್ಕಂತಹ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಅದು ಯಾರಿರ್ಬೋದು, ಏನಿರ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ಇದೀಗ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಯಾರೂ ಸಹ ಹೋಗೋದಿಲ್ಲ ಅನ್ನೋ ಒಂದು ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನು ಬಿಜೆಪಿ ನಾಯಕರು ಇಟ್ಕೊಂಡಿದ್ರು. ಅದೇ ಬಿಜೆಪಿಯಲ್ಲಿ ಇಂತಹ ಒಂದು ಡ್ಯಾಮೇಜ್ ಮತ್ತು ಇಂತಹ ಶಾಕ್ ಎದುರಾಗಿರ್ತಕ್ಕಂಥದ್ದು ಬಿಜೆಪಿ ನಾಯಕರಿಗೆ ಒಂಥರ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಶಾಕ್ ಸಿಕ್ತಂತಾಗಿದೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಗೆಲುವು ಕಷ್ಟ ಅಂತರೂ ಸಹ ದೊಡ್ಡ ಮಟ್ಟದಲ್ಲಿ ಫೈಟನ್ನು ನೀಡಿದರು ಗೋವಿಂದರಾಜು ಅವರು. ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು 18 ಮತಗಳಲ್ಲಿ 14 ಮತಗಳು, ಅಂದರೆ 4 ಮತಗಳು ಅವ್ರಿಗೆ ಅಡ್ಡ ಮತದಾನವಾಗಿರ್ತಕ್ಕಂಥದ್ದು. ಹೀಗಾಗಿ ಆ 4 ಮತಗಳು ಸಹ ಕಾಂಗ್ರೆಸ್ ಪಾಲಾಗಿದ್ದಾವೆ, ಬಿಜೆಪಿಯ 4 ಮತಗಳು ಸಹ ಕಾಂಗ್ರೆಸ್ ಪಾಲಾಗಿದೆ. ಒಟ್ಟು 8 ಮತಗಳಲ್ಲಿ 1 ಹಸಿಂದು ಆದರೆ 7 ಅಡ್ಡ ಮತದಾನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಒಟ್ಟಿನಲ್ಲಿ ಏನು ಕಾಂಗ್ರೆಸ್ ತನ್ನ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಯಶಸ್ವಿ ಆದರೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಯಿತು. ಮೈತ್ರಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಅದು
ವರ್ಕೌಟ್ ಆಗಲಿಲ್ಲ ಅವರ ತಂತ್ರಗಾರಿಕೆ ಅಂತಾನೆ ಹೇಳ್ಬೋದು ಸಿಂಧೂರ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ಜಯದೇವ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್, ಫ್ಯೂ ವರ್ಡ್ಸ್. ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಹೈಕಮಾಂಡು ಯಾವ ಅಡ್ಡ ಮತದಾನ ಆಗಿದೆಯೋ ಅದನ್ನು ಗಂಭೀರವಾಗಿ ತಗೊಳ್ತಾರೆ. ಅದ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಅವ್ರು ತಗೊಳ್ತಾರೆ. ಆಲ್ ರೈಟ್ ನಂದನ್ಜಿ. ನೋಡಿ, ಇವಾಗ 4+4 8 ಜನ ಅಡ್ಡ ಮತದಾನ ಮಾಡಿದ್ದಾರೆ. ರಾಜ್ಯದಲ್ಲಿ BJP ಹಾಗೂ JDS ಮುಗಿದ ಅಧ್ಯಾಯ. 28ಕ್ಕೂ ಕಾಂಗ್ರೆಸ್ ಸರ್ಕಾರ, 29ಕ್ಕೂ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ. ಇದು ಅಧಿಪತನ ನಮ್ಮ ರಾಜ್ಯದಿಂದನೇ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಒಟ್ಟಾರೆಯಾಗಿ ನಾನು ಲಾಸ್ಟ್ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದಿಸ್ ಇಸ್ ದ ಹೈ ಟೈಮ್ ಫಾರ್ BJP ಅಂಡ್ JDS ಮತ್ತು BJPಗೆ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.